Hello everyone, welcome to Sanvarya classes. Let us see question number 5 of chapter Force and Laws of Motion. The SI unit of force. Force na SI unit ಅನ್ನ ಕೇಳ್ತಿದ್ದಾರೆ. ನಾನು ಕೇಳ್ತೀನಿ what is force? Scientific definition. Force ಏನು? Force is it may be push or pull. ಯಾವುದೇ ಒಂದು ಆಬ್ಜೆಕ್ಟ್ ಅನ್ನ ಪುಷ್ ಮಾಡ್ತಿದ್ದೀನಿ, ಫೋರ್ಸ್ ಅನ್ನ ಅಪ್ಲೈ ಮಾಡ್ತೀನಿ. ಯಾವುದೇ ಆಬ್ಜೆಕ್ಟ್ ಅನ್ನ ಫುಲ್ ಮಾಡ್ತಿದ್ದೀನಿ, ಎಳಿತೀನಿ, ಫೋರ್ಸ್ ಅನ್ನ ಅಪ್ಲೈ ಮಾಡ್ತಿದ್ದೀನಿ ಅಲ್ವಾ. ನಾವು ಡೇ ಟು ಡೇ ಲೈಫ್ ಅಲ್ಲಿ ಯಾವುದೇ ಆಕ್ಷನ್ ಮಾಡ್ತಾ ಇರ್ಲಿ, ಅದು ಐದರ್ ಪುಷ್ ಕ್ಯಾಟಗರಿಯಲ್ಲಿ ಬರುತ್ತೆ ಅಥವಾ ಫುಲ್ ಕ್ಯಾಟಗರಿಯಲ್ಲಿ ಬರುತ್ತೆ. ಎಕ್ಸಾಂಪಲ್ ಅನ್ನ ನೋಡ್ರಿ, ನೀವು ಸ್ಕೂಲಿಗೆ ಟೈಮ್ ಆಯ್ತು, ಬ್ಯಾಗ್ ಅನ್ನ ಹೆಗ್ಲಿ ಹಾಕೊಳ್ತೀರಿ, ಯು ಆರ್ ಲಿಫ್ಟಿಂಗ್ ದಟ್ ಬ್ಯಾಗ್ ಅಲ್ವಾ. ಬ್ಯಾಗ್ ಅನ್ನ ಎತ್ಕೊಂಡು ಹಾಕ್ತಿದ್ದೀರಿ, ವಿಚ್ ಮೀನ್ಸ್ ಯು ಆರ್ ಪುಲ್ಲಿಂಗ್. ಆ ಬ್ಯಾಗ್ ಅನ್ನ ನೀವು ಫುಲ್ ಮಾಡ್ತಾ ಇದ್ದೀರಿ. ಅದೇ ತರ ಡೋರ್ ಓಪನ್ ಮಾಡ್ತೀರಿ ಅಂತ ಇಟ್ಕೊಳ್ಳಿ, ಡೋರ್ ಓಪನ್ ಮಾಡುವಾಗ ಯು ಆರ್ ಪುಷಿಂಗ್ ದ ಡೋರ್. ಸಮಟೈಮ್ಸ್ ನೀವು ಫುಲ್ ಮಾಡ್ಬೇಕಾಗ್ಬಹುದು ಡೋರ್ ಅನ್ನ ಅಲ್ವಾ. ಇದನ್ನ ನಾವು ಫೋರ್ಸ್ ಅಂತ ಹೇಳ್ತೀವಿ. ಹಾಗಿದ್ರೆ ವಾಟ್ ಇಸ್ ದ SI ಯೂನಿಟ್ ಆಫ್ ಫೋರ್ಸ್? ಫೋರ್ಸ್ ನ SI ಯೂನಿಟ್ ಏನು? ಆಪ್ಷನ್ ಎ ಕೆಜಿ ಮೀಟರ್ ಪರ್ ಸೆಕೆಂಡ್, ರಾಂಗ್. ಆಪ್ಷನ್ ಬಿ ಕೆಜಿ ಮೀಟರ್ ಸೆಕೆಂಡ್, ರಾಂಗ್. ಆಪ್ಷನ್ ಸಿ Newton meter, wrong. Option D Newton, yes, Newton is right. ಹಾಗಿದ್ರೆ 1 Newton ಅಂದ್ರೆ ಎಷ್ಟಕ್ಕೆ ಈಕ್ವಲ್ ಆಗಿರುತ್ತೆ? We know that according to Newton's law, F is equal to m into a ಅಂತ ನಮಗೆ ಗೊತ್ತು. ಮಾಸ್ ಅನ್ನ ಕೆಜಿ ಅಲ್ಲಿ ಹೇಳ್ತೀವಿ. ಎಕ್ಸಲರೇಷನ್ ಯೂನಿಟ್ ಏನು? ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಹಾಗಿದ್ರೆ 1 Newton ಯಾವ್ದಕ್ಕೆ ಈಕ್ವಲ್ ಇರುತ್ತೆ? ಕೆಜಿ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಇದೇನ್ ನೀಡಿಲ್ಲ, ನಿಮ್ಗೆ ಅವರು SI ಯೂನಿಟ್ ಅಷ್ಟೇ ಕೇಳಿದ್ದಾರೆ, ನಿಮ್ಗೆ ಗೊತ್ತಿರ್ಲಿ ಅನ್ನೋದಕ್ಕೋಸ್ಕರ ಹೇಳಿ. SI ಯೂನಿಟ್ ಆಫ್ ಫೋರ್ಸ್ ಇಸ್ Newton. ಥ್ಯಾಂಕ್ ಯು.